ಈಗ ನೀವು ಯಾವ್ದಾದ್ರು ಒಂದು ಮಾರ್ವಾಡಿ ಅಂಗಡಿಗೆ ಹೋಗ್ರಿ. ಮಾರ್ವಾಡಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ಟ್ರೈ ಮಾಡಿ ಇವತ್ತು ಬೇಕಾದ್ರೆ. ಆ ಮಾರ್ವಾಡಿಗೆ ಹೋಗ್ಬಿಟ್ಟು ಮಾತಾಡಿಸಿ, ಸರ್ ನೀವು ಯಾವ ಊರು ಏನು ಅಂತ. ಅವರು ಮೇ ಬಿ ಮೈಸೂರವರು ಅಂತ ಅಂದ್ರು ಅಂತ ಅನ್ಕೊಳ್ಳಿ. ನಿಮಗೆ ಅವರು ಬೆಂಗಳೂರಲ್ಲಿ ಅಂಗಡಿಯಲ್ಲಿ ಸಿಕ್ಕರು. ಅಯ್ಯೋ ನೀವು ಮೈಸೂರವರ ಸರ್, ನಾವು ಮೈಸೂರವರೇ ಸರ್ ಅಂತ ಹೇಳಿದ್ರೆ ಅವರು ಹೌದಾ ಸರ್, ವೆರಿ ನೈಸ್, ಥ್ಯಾಂಕ್ ಯು ಅಂತಂದು ಹೇಳ್ತಾರೆ. ಯಾಕೆ ಗೊತ್ತಾ, ಅವರು ಅದನ್ನ ಮುಂದೆ ವರ್ಸಲ್ಲ. ಅಂದ್ರೆ ಎಲ್ಲರೂ ಹಾಗಿರಲ್ಲ, ಸ್ವಲ್ಪ ಜನ. ಅವ್ರಿಗೆ ಗೊತ್ತಿರುತ್ತೆ ಯಾವತ್ತು ಸಂಬಂಧ ಹತ್ರ ಆಗುತ್ತಲ್ಲ, ನಾನು ಡಿಸ್ಕೌಂಟ್ ಕೊಡ್ಬೇಕು ಇವನಿಗೆ ಅಂತ, ನಾನು ದುಡ್ಡು ಬಿಟ್ಕೊಡ್ಬೇಕು, ಮೇಲ್ಗಡೆ ಚಿಲ್ಲರ ಬಿಟ್ಕೊಡ್ಬೇಕು ಅಂತ. ನೀವು ಮೈಸೂರವ್ರ ಅಂದ್ರೆ ಅವರು ಹಾ ಹೌದು ಸರ್ ನಾವು ಮೈಸೂರವ್ರು, ಹಾ ಹೇಳಿ ಸರ್ ನೆಕ್ಸ್ಟ್ ಏನು ಅಂತ ಹೇಳ್ತಾರೆ. ಅವರು ಡೈರೆಕ್ಟ್ ಟಾಪಿಕ್ ಬರ್ತಾರೆ. ಯಾಕಂದ್ರೆ ನಾವೇನ್ ಮಾಡ್ತೀವಿ, ಅಯ್ಯೋ ಮೈಸೂರವ್ರ, ಅಯ್ಯೋ ಸರ್ ನಮ್ಮೂರವರು, ಅಯ್ಯೋ ನೀವ್ ಹೇಗಿದ್ದೀರಾ ಸರ್, ಎಲ್ಲಿ ಓದಿದ್ ಸರ್, ಎಲ್ಲಿ ಮಾಡಿದ್ದು ಸರ್, ತುಂಬಾ ಹಿಂಗೆ ಹತ್ರ ಆಗ್ಬಿಡ್ತೀವಿ. ಅವಾಗ 50 ರೂಪಾಯಿ ಮಾಲನ್ನ 10 ರೂಪಾಯಿ ಕೊಡುವಂತ ಪರಿಸ್ಥಿತಿ ಬರುತ್ತೆ ನಮಗೆ. ಹಾಗಾಗಿ ಯಾವ ಯಾವ ಸಂಬಂಧಗಳನ್ನ ಎಲ್ಲೆಲ್ಲಿ ಇಡಬೇಕಲ್ಲ ಅದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಈ ತಪ್ಪನ್ನ ನಾನು ಮಾಡಿದ್ದೀನಿ, ಈ ತಪ್ಪನ್ನ ನಾನು ಮಾಡಿಬಿಟ್ಟು ನಾನು ನಂಬರ್ 1 ಅಲ್ಲಿ ಇದ್ದೆ, ಮತ್ತೆ ಬೀದಿಗೆ ಬಂದ್ಬಿಟ್ಟಿದ್ದೆ. ಈ ತಪ್ಪುಗಳನ್ನ ನಾನು ಮಾಡಿದ್ದೆ, ನಾನು ಹೀರೋ ಆಗಿದ್ದೆ, ಮತ್ತೆ ಜೀರೋ ಆಗ್ಬಿಟ್ಟೆ. ಈ ತಪ್ಪುಗಳನ್ನ ನಾನು ಮಾಡಿದ್ದೀನಿ, ತುಂಬಾ ಜನರಿಗೆ ಗಳಿಸಿದ್ದೆ, ಆಮೇಲೆ 0 ಜನರ ಹತ್ರ ಬಂದೆ. ಇದನ್ನ ಯಾವ ಇನ್ಸ್ಟಿಟ್ಯೂಟ್ ಎಲ್ಲೂ ಹೇಳ್ಕೊಡಲ್ಲ ಸ್ನೇಹಿತರೆ. ನಾನು ನಿಮಗೆ ಸಮಯ ಕೊಟ್ಟು ಹೇಳ್ಕೊಡ್ತಿದ್ದೀನಿ ಅಂತಂದು ಹೇಳಿದ್ರೆ, ನನ್ನ ಮೂಲ ಉದ್ದೇಶ ಏನು ಗೊತ್ತಾ, ಪ್ರತಿಯೊಬ್ರು ದುಡ್ಡು ಮಾಡಬೇಕು, ಪ್ರತಿಯೊಬ್ರು ಚೆನ್ನಾಗಿರ್ಬೇಕು, ಪ್ರತಿಯೊಬ್ರು ನೀವೆಲ್ಲರೂ ನಿಮ್ಮ ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು, ನಿಮ್ಮ ಬಿಸ್ನೆಸ್ ಅಲ್ಲಿ ನೀವೆಲ್ಲರೂ ಏಳಿಗೆ ಆಗ್ಬೇಕು. ಅದು ನನ್ನ ಮೂಲ ಉದ್ದೇಶ. ನೀವೆಲ್ಲ ದೊಡ್ಡ ದೊಡ್ಡ ತಪ್ಪು ಮಾಡ್ತಾ ಇಲ್ಲ, ನೀವೆಲ್ಲ ಕ್ರಿಮಿನಲ್ಸ್ಗಳೇನಲ್ಲ, ನೀವೇನ್ ಯಾರ ತಲೆ ಮೇಲೆ ಹೋಗಿ ಕಲ್ಲಾಗ್ತಾ ಇಲ್ಲ. ನೀವು ಮಾಡ್ತಾ ಇರೋದು ಏನ್ ಗೊತ್ತಾ, ಇಬ್ರು ಸಣ್ಣ ಸಣ್ಣ ತಪ್ಪುಗಳು, ಸ್ಮಾಲ್ ಮಿಸ್ಟೇಕ್ಸ್. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮೈನರ್ ಮಿಸ್ಟೇಕ್ಸ್ ಮೇಜರ್ ರಿಸಲ್ಟ್ಸ್. ಅಂದ್ರೆ ಚಿಕ್ಕ ಚಿಕ್ಕ ತಪ್ಪುಗಳು ದೊಡ್ಡ ದೊಡ್ಡ ರಿಸಲ್ಟ್ ಗಳನ್ನ ತಡೆಗಟ್ತವೆ. ಯಾರು ದೊಡ್ಡ ದೊಡ್ಡ ಮಿಸ್ಟೇಕ್ಸ್ ಮಾಡ್ತಾ ಇಲ್ಲ, ನಾವ್ಯಾರು ಕ್ರಿಮಿನಲ್ಸ್ ಅಲ್ಲ, ನಾವ್ಯಾರು ಸುಳ್ಳು ಹೇಳೋರಲ್ಲ, ನಾವ್ಯಾರು ದರೋಡೆ ಮಾಡೋರಲ್ಲ, ನಾವ್ಯಾರು ಕಳ್ರಲ್ಲ. ನಾವೆಲ್ಲ ಒಳ್ಳೆ ಸಂಪ್ರದಾಯದಿಂದ ಒಳ್ಳೆ ಫ್ಯಾಮಿಲಿಯಿಂದ ಬಂದವರು. ಬಟ್ ನಮಗೆ ಬಿಸ್ನೆಸ್ ಅಂದ್ರೆ ಗೊತ್ತಿಲ್ಲ, ಬಿಸ್ನೆಸ್ ಅಲ್ಲಿ ಹೇಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ನಾವು ಬಿಸ್ನೆಸ್ ಮಾಡ್ಬಿಟ್ಟು ಕೋಟ್ಯಾಧಿಪತಿ ಆಗ್ಬೇಕಂತ ಕನಸು ಕಾಣ್ತಾ ಇದೀವಿ. ಅಲ್ಲಿ ನಮಗೆ ಆಕ್ಚುಲಿ ಪ್ರಾಬ್ಲಮ್ ನಡೀತಾ ಇರೋದು ಇಲ್ಲಿ. ಇಷ್ಟೇ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಅನ್ನ ಬಿಡಿಸಿ 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 ನಾನು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟಾಪಿಕ್ ಏನು ಅಂದ್ರೆ, ಸರ್ ಆಯ್ತು ನೀವೀಗ ಹೇಳಿದ್ರಿ ಸಂಬಂಧಗಳನ್ನ ನೋಡ್ಬಿಟ್ಟು ಮಾಡ್ಬೇಕು ಅಂತ. ಈಗ ನಾವು ಮನೆಗೆ ಬಿಡ್ಕೊಳ್ಳಿಲ್ಲ, ಮನೆಯಲ್ಲಿ ಇಡ್ಕೊಳ್ಳಿಲ್ಲ ಅಂದ್ರೆ ಅವ್ರು ಎಲ್ಲಿ ಉಳಿಬೇಕು? ಅವ್ರ ಹತ್ರ ದುಡ್ಡಿರಲ್ಲ, ಅವ್ರ ಹತ್ರ ಕಷ್ಟ ಇರುತ್ತೆ. ಆಮೇಲೆ ಆ ನಾವು ಅವ್ರ ಮನೆಗೆ ಹೋದ್ರೆ ಉಳ್ಕೋಬೇಕಾಗಿರುತ್ತೆ. ಈ ರೀತಿಯಾದಂತಹ ಸಮಸ್ಯೆಗಳು ನಿಮಗೆ ಬರ್ತವೆ. ಓಕೆ, ನಾನು ಇದಕ್ಕೇನು ಹೇಳ್ತೀನಿ ಅಂತಂದು ಹೇಳಿದ್ರೆ, ನನ್ನ ಮಾತು ಓಕೆ, ನೀವು ಪಾಸಿಟಿವ್ ಆಗಿ ತಗೋಬಹುದು, ನೆಗೆಟಿವ್ ಆಗಿ ತಗೋಬಹುದು ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ. ಈ ರೀತಿಯಾದಂತಹ ಸಮಸ್ಯೆಗಳನ್ನ ನೀವು ಆ ಸಿಚುವೇಶನ್ಗೆ ತಕ್ಕಂಗೆ ನೋಡಿ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಅದೇ ನಿಮ್ಮ ಟ್ಯಾಲೆಂಟ್ ಆಗಿರುತ್ತೆ. ಯಾಕಂದ್ರೆ ಪ್ರತಿ ಸಲನೂ ನಾನು ಹೇಳಿದ್ದೆ ಕರೆಕ್ಟ್ ಆಗಿರಲ್ಲ, ಪ್ರತಿ ಸಲನೂ ನೀವು ಮಾಡಿದ್ದೆ ಕರೆಕ್ಟ್ ಆಗಿರಲ್ಲ. ನಾನು ಹೇಳಿದ್ದೆ 100% ಕರೆಕ್ಟ್ ಅಂತ ನಾನು ಎಲ್ಲೂ ವಾದ ಮಾಡ್ತಾ ಇಲ್ಲ ಸ್ನೇಹಿತರೆ. ನಾನು ಹೇಳ್ದಂಗೆ 100% ಮಾಡಿ ಅಂತಾನು ಹೇಳ್ತಾ ಇಲ್ಲ. ಪರಿಸ್ಥಿತಿಯನ್ನ ನೋಡ್ಕೊಳ್ಳಿ, ಸಿಚುವೇಶನ್ ಅನ್ನ ನೋಡ್ಕೊಳ್ಳಿ, ಆ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡ್ಕೊಳ್ಳಿ. ನಾಳೆ ನೀವು ತುಂಬಾ ಹತ್ರ ಆದ್ರೆ ಏನಾಗ್ತೀರಾ, ತುಂಬಾ ದೂರ ಆದ್ರೆ ಏನಾಗ್ತೀರಾ ಅಂತ ಒಂದು ಮುನ್ಸೂಚನೆಯನ್ನ ಕೊಡ್ತಾ ಇದ್ದೀನಿ ನಾನು. ಒಂದು ಡಿಸ್ಟೆನ್ಸ್, ಓಕೆ, ಒಂದು ಬಿಸ್ನೆಸ್ ಮಾಡುವಾಗ ನಮಗೆ ಏನು ಡಿಸ್ಟೆನ್ಸ್ ಅನ್ನ, ನಾವು ಯಾರ ಜೊತೆಗೆ ಯಾವ ಸಂಬಂಧದಲ್ಲಿ ಇರಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಪ್ರತಿಯೊಬ್ರು ಹೇಗ್ ಬೇಕು ಹಾಗೆ ಬಿಸ್ನೆಸ್ ಮಾಡೋದಕ್ಕೆ ಹೋಗ್ಬಿಡ್ತಾರೆ. ನೀವು ಹೇಗ್ ಬೇಕು ಹಾಗೆ ಬಿಸ್ನೆಸ್ ಮಾಡಿದ್ರೆ ಆಗಲ್ಲ ಸ್ನೇಹಿತರೆ. ಬಿಸ್ನೆಸ್ಗೆ ಸಕ್ಸಸ್ಗೆ ತನ್ನದೇ ಆದಂತಹ ಒಂದು ಪದ್ಧತಿ ಇದೆ, ತನ್ನದೇ ಆದಂತಹ ಒಂದು ರೀತಿ ಇದೆ, ತನ್ನದೇ ಆದಂತಹ ಒಂದು ಚೌಕಟ್ಟಿದೆ. ಆ ಚೌಕಟ್ಟಿನಲ್ಲೇ ನೀವು ಹೋಗ್ಬೇಕಾಗಿರತ್ತೆ. ನೀವು ಹೆಣ್ಣಾಗಿರ್ಲಿ, ಗಂಡಾಗಿರ್ಲಿ, ಓದಿರ್ಲಿ, ಓದ್ದೇ ಇರ್ಲಿ, ದಡ್ಡ ಆಗಿರ್ಲಿ, ಕರ್ರಗಿರ್ಲಿ, ಬೆಳ್ಳಗಿರ್ಲಿ, ಎಲ್ಲರಿಗೂ ಆ ಚೌಕಟ್ಟು ಅನ್ವಯಿಸುತ್ತೆ. ನನಗೆ, ನಿಮಗೆ, ಪ್ರೈಮ್ ಮಿನಿಸ್ಟರ್ಗೆ, ಎಲ್ಲರಿಗೂ ಆ ಚೌಕಟ್ಟು ಅನ್ವಯಿಸುತ್ತೆ. ಆ ಚೌಕಟ್ಟಿನ ಒಳಗಡೆ ಹೋಗೋ ಪ್ರಯತ್ನ ಮಾಡಿ. ಬಹಳ ಜನ ಏನ್ ಮಾಡ್ತಾರೆ ಅಂತಂದ್ರೆ, ನಾನು ಹೆಂಗಿದ್ದೀನಿ ಹಂಗೆ ಬಂದು ಬಿಸ್ನೆಸ್ ಮಾಡ್ತೀನಿ ಸರ್ ಅಂತಾರೆ. ಅವ್ರ ಅಪ್ಲೈನ್ ಮಾತು ಕೇಳಲ್ಲ, ಕಂಪನಿ ಸಿಸ್ಟಮ್ ಫಾಲೋ ಮಾಡಲ್ಲ, ಕಂಪನಿ ಪ್ರಾಡಕ್ಟ್ಸು ತಗೊಳಲ್ಲ. ಸರ್ ನನಗೆಲ್ಲ ಗೊತ್ತಿದೆ ಬಿಡಿ ಸರ್, ಅದೇ ಬಿಸ್ನೆಸ್ ಅಲ್ವಾ ಸರ್, ನಾನು ಮಾಡ್ತೀನಿ ಬಿಡಿ ಸರ್ ಅಂತಾರೆ. ಸೊ ನಿಮಗೆ ತಿಳಿದ ಹಾಗೆ ನೀವು ಬಿಸ್ನೆಸ್ ಮಾಡೋಂಗಿದ್ರೆ 50 ವರ್ಷ ತಗೊಳ್ಳಿ, ಬರ್ದ್ ಕೊಡ್ತೀನಿ ಬೇಕಾದ್ರೆ, ನೀವು ಸಕ್ಸಸ್ ಆಗಲ್ಲ. ನಿಮಗೆ ತಿಳಿದ ಹಾಗೆ ನೀವು ಬಿಸ್ನೆಸ್ ಮಾಡಿದ್ರೆ 50 ವರ್ಷ ಬಿಸ್ನೆಸ್ ಮಾಡಿದ್ರು ನಿಮಗೆ ಸಿಗೋದು ದುಃಖ, ನಿಮಗೆ ಸಿಗೋದು ದುಡ್ಡು ಲಾಸು, ನಿಮಗೆ ಸಿಗೋದು ಮಾನ ಮರ್ಯಾದೆ ಹೋಗಿರೋದು.
ಅದಕ್ಕೆ ನೀವು ಇವತ್ತಿನಿಂದ ಏನಾಗಿ ಸರೆಂಡರ್ ಆಗ್ರಿ. ಯಾರಿಗೆ? ನಿಮ್ಮ ಕಂಪನಿಯಲ್ಲಿ ಒಬ್ಬ ಬೆಸ್ಟ್ ಟಾಪ್ ಲೀಡರ್, ಆಕ್ಟಿವ್ ಲೀಡರ್, ಅವನಿಗೆ ಸರೆಂಡರ್ ಆಗ್ರಿ. ಎರಡನೇದು, ನಿಮಗೆ ಜೀವನದ ಶಿಕ್ಷಣ, ನೆಟ್ವರ್ಕ್ ಮಾರ್ಕೆಟಿಂಗ್ ನ ಶಿಕ್ಷಣ, ಆಧ್ಯಾತ್ಮಿಕದ ಶಿಕ್ಷಣ, ಪ್ರತಿಯೊಂದು ಕಲಿಸೋದಕ್ಕೆ ಶರತ್ ಇದ್ದಾನೆ. ಓಕೆ, ಇವ್ರ ಅಪ್ಪ ಆದ್ರೆ ಶರತ್ ಅಮ್ಮ. ಈ ರೀತಿ ಅಪ್ಪ ಅಮ್ಮನ ತರ ಒಬ್ರಿಗೆ ಇಟ್ಕೊಳ್ಳಿ ನಿಮ್ ಲೈಫ್ ಅಲ್ಲಿ. ಅವ್ರು ಏನ್ ಹೇಳ್ತಾರೆ ಆ ಮಾರ್ಗದರ್ಶನದಲ್ಲಿ ಹೋಗೋ ಪ್ರಯತ್ನ ಮಾಡಿ. ಆಗ ನೀವು ಒಂದು ಶೇಪಿಗೆ ಬರ್ತೀರಾ, ನೀವೊಂದು ಆಕೃತಿಗೆ ಬರ್ತೀರಾ. ಇಲ್ಲ ಅಂತಂದ್ ಹೇಳಿದ್ರೆ ನೀವು ಈ ಬಿಸ್ನೆಸ್ ಅಲ್ಲ, ನೀವು ಯಾವುದೇ ಬಿಸ್ನೆಸ್ ಮಾಡಿದ್ರೂ ನೀವು ಅದರಲ್ಲಿ ಯಶಸ್ಸನ್ನ ಪಡೆಯಲ್ಲ. ಸರ್, ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾತ್ರ ಸೀಮಿತನಾ? ನೋ, ಇದು ಎಲ್ಲಾ ಬಿಸ್ನೆಸ್ಸಿಗೂ ಅನ್ವಯಿಸುತ್ತೆ. ನೀವು ಯಾವುದೇ ಒಂದು ಚಪ್ಪಲಿ ಹೊಲಿಯೋ ಬಿಸ್ನೆಸ್ ಲಿಂದ ಹಿಡಿದ್ಬಿಟ್ಟು ಹೋಟೆಲ್ ಬಿಸ್ನೆಸ್ ಮಾಡಿದ್ರೂ ಇದೇ ಪದ್ಧತಿ. ಓಕೆ, ನೀವೆಲ್ಲರನ್ನ ಮೈ ಮೇಲೆ ಬಿಡ್ಕೊಂಡ್ರೆ ಬಿಸ್ನೆಸ್ ಆಗಲ್ಲ. ಎಲ್ಲರನ್ನ ತಳ್ಳಿದ್ರೆ, ದೂರ ತಳ್ಳಿದ್ರೆ, ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಆಗಲ್ಲ. ಎರಡನ್ನ ಬ್ಯಾಲೆನ್ಸ್ ಮಾಡೋದನ್ನ ನೀವು ಕಲಿಬೇಕು ಸ್ನೇಹಿತರೆ. ಓಕೆ, ಅತಿಯಾದ ಸಂಬಂಧ ಹಾಗೆ ಅತಿ ದೂರವಾದ ಸಂಬಂಧ ಎರಡೂ ಕೂಡ ನಿಮ್ಮ ಏಳಿಗೆಗೆ ಒಳ್ಳೇದಲ್ಲ. ಇದು ಇವತ್ತಿನ ಪಾಠ. ಓಕೆ, ಸೊ ಐ ಹೋಪ್ ಈ ಪಾಠ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದನ್ನ ನಾನು ಎಷ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗುತ್ತೆ ಅರ್ಥ ಮಾಡಿಸಿದೀನಿ. ಓಕೆ, ಎಷ್ಟು ಎಕ್ಸಾಂಪಲ್ ಕೊಡೋದಾಗುತ್ತೆ, ಯಾವ ಕತೆ ಹೇಳೋದಕ್ಕಾಗುತ್ತೆ ಅದನ್ನ ಹೇಳ್ಬಿಟ್ಟು ಅರ್ಥ ಮಾಡಿಸಿದೀನಿ. ಓಕೆ, ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ನೆಕ್ಸ್ಟ್. ಸೊ ಪ್ರತಿ ಮಂಗಳವಾರ ಬನ್ನಿ. ಓಕೆ, ಹಾಗೆ ಇನ್ನೊಂದು ವಿಚಾರ ಇದೆ. ಇನ್ನೊಂದು ವಿಚಾರ ಏನು ಅಂದ್ರೆ, ಇದೇ ಡಿಸೆಂಬರ್ 23, ಪ್ರತಿ ವರ್ಷ ಡಿಸೆಂಬರ್ 23 ನಾವೆಲ್ಲ ಬೆಂಗಳೂರಲ್ಲಿ ಸೇರ್ತಾ ಇದ್ದೀವಿ. ಶಿಕ್ಷಕರ ಸದನ. ಗುಡ್ ನ್ಯೂಸ್ ಏನು ಅಂದ್ರೆ, ನಾನು ಹೋದ್ವಾರ ಅದನ್ನ ಬುಕ್ ಮಾಡಿದ್ದೀನಿ. ಸೊ ಶಿಕ್ಷಕರ ಸದನದಲ್ಲಿ ಎಲ್ಲಾ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರು, ಎಲ್ಲಾ ನೆಟ್ವರ್ಕರ್ಸ್ಗಳು ಒಂದು ಸೂರಿನಲ್ಲಿ ನಾವು ಸೇರ್ತಾ ಇದ್ದೀವಿ. ಓಕೆ, ಸೊ ಒಬ್ಬರಿಗೆ 1,000 ರೂಪಾಯಿ VIP ಟಿಕೆಟ್ ಇದೆ. ಈ 1,000 ರೂಪಾಯಿ ಕೊಟ್ಟು VIP ಟಿಕೆಟ್ ತಗೊಂಡವರಿಗೆ 2 ಸಿಲ್ವರ್ ಕ್ಲಾಸ್ VIP ಟಿಕೆಟ್ ಫ್ರೀ ಇದೆ. ಇದು ಗೋಲ್ಡ್ ಕ್ಲಾಸ್, ಇದು ಸಿಲ್ವರ್ ಕ್ಲಾಸ್. 1,000 ರೂಪಾಯಿ ಕೊಟ್ಟವರಿಗೆ 2 ಟಿಕೆಟ್ ಫ್ರೀ ಇದೆ. ಸೊ ನೀವು ನಿಮ್ಮ ದುಡ್ಡನ್ನ ನೀವು ಕಟ್ಟಿಬಿಟ್ಟು ನಿಮ್ಮ ಜೊತೆಗೆ ಇಬ್ಬರಿಗೆ ಉಚಿತವಾಗಿ ಕರ್ಕೊಂಡ್ ಬರ್ಬೋದು. ಈ ಸಲ ನಾನು ಸ್ವಲ್ಪ ಬೆಳಗಿನ ಜಾವ 7 ಗಂಟೆಗೆ ಮೀಟಿಂಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಹಾಗೂ ಒಂದು ಲಘು ಉಪಹಾರವನ್ನ ಅರೇಂಜ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ಮೀಟಿಂಗ್ ಕ್ಲಾಸ್ ಎಲ್ಲ ಅಲ್ಲಿ ಈವೆಂಟ್ ಬಂದ್ಬಿಟ್ಟು 1-1:30ಗೆ ಮುಗಿಯುತ್ತೆ. ರಕ್ತದಾನ ಶಿಬಿರನೂ ಇರುತ್ತೆ. ಯಾರೆಲ್ಲ ರಕ್ತದಾನ ಮಾಡ್ತೀರಾ ಅವರಿಗೆ ಒಂದು ಅವಾರ್ಡು ಸಿಗುತ್ತೆ, ಸರ್ಟಿಫಿಕೇಟ್ ಸಿಗುತ್ತೆ, ಮೊಮೆಂಟೋ ಸಿಗುತ್ತೆ. ಹಾಗೂ ಅವರಿಗೆ ಜ್ಯೂಸ್, ಹಣ್ಣು, ಊಟ ಎಲ್ಲ ವ್ಯವಸ್ಥೆ ನಾನು ಮಾಡ್ತಾ ಇದ್ದೀನಿ ರಕ್ತ ಕೊಡೋರಿಗೆ. ಇನ್ನು ಇಲ್ಲ ಸರ್ ನಾನು ಈವೆಂಟಿಗೆ ಬರ್ತೀನಿ ಅಂದ್ರೆ ಅವರಿಗೆ ಬ್ರೇಕ್ಫಾಸ್ಟು, ಆಮೇಲೆ ಅವರಿಗೆ ಈವೆಂಟ್ ಮ್ಯಾನೇಜ್ಮೆಂಟ್ಸು, ಮತ್ತೆ ಒಂದು ಸರ್ಟಿಫಿಕೇಟ್, ಈವೆಂಟ್ ಅಟೆಂಡ್ ಆಗಿರೋ ಸರ್ಟಿಫಿಕೇಟು ಎಲ್ಲ ಕೊಡ್ತಾ ಇದ್ದೀನಿ. ಈ ಈವೆಂಟಿಗೆ ನಾನು ಮುಖ್ಯಮಂತ್ರಿ ಅವರಿಗೋ, ಯಾರೋ ಶಿಕ್ಷಕರ ಮಿನಿಸ್ಟ್ರಿಗೋ, ಯಾರೋ ಒಬ್ಬರು ಗಣ್ಯ ವ್ಯಕ್ತಿಗೆ ಕರೆಸ್ಬೇಕು ಅಂತ ನನ್ನ ಪ್ರಯತ್ನವನ್ನ ನಾನು ನಡೆಸ್ತಾ ಇದ್ದೀನಿ. ಹೋದ ವರ್ಷ ತುಂಬಾ ಸಕ್ಸಸ್ಫುಲ್ ಆಗಿ ಮಾಡಿದ್ವಿ. ಈ ರೀತಿಯಾದಂತಹ ಈವೆಂಟ್ ಪ್ರಪಂಚದಲ್ಲಿ ಯಾವನ ಕೈಲೂ ಮಾಡೋಕ್ಕಾಗಿಲ್ಲ, ಯಾರ ಕೈಲೂ ಮಾಡೋಕ್ಕಾಗಿಲ್ಲ, ಪ್ರಪಂಚದಲ್ಲಿ ಆಗಿಲ್ಲ. ಎಲ್ಲಾ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರಿಗೆ ಒಂದ್ ಕಡೆ ಸೇರಿಸೋದಕ್ಕೆ ಯಾರ ಕೈಲೂ ಆಗಿಲ್ಲ. ಇದು ಫಸ್ಟ್ ಟೈಮ್ ಬೆಂಗಳೂರಿನಲ್ಲಿ ನಾನು ಮಾಡಿದ್ದೀನಿ. ಇದು ಸತತ 7ನೇ ವರ್ಷ ಈಗ ನಡೀತಾ ಇದೆ. ಸೊ ನೀವು ನಿಮ್ಮ ತಂಡದೊಂದಿಗೆ ಬನ್ನಿ. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಡೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿಗೆ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ, ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು.